ಹಲೋ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ವಿ-ಗಾರ್ಡ್ ವಾಟರ್ ಹೀಟರ್ ಇದು 10 ಲೀಟ್ರ್ ಆಗಿರುತ್ತೆ. ಸೊ ಇದು ಆನ್ ಆಗ್ತಾ ಇಲ್ಲ, ಇದಕ್ಕೆ ಏನು ಪ್ರಾಬ್ಲಮ್ ಅಂತ ಇವತ್ತು ಬಿಚ್ಚಿ ಚೆಕ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು 5 ಸ್ಟಾರ್ ರೇಟಿಂಗ್ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು 10 ಲೀಟರ್ 2000 ವ್ಯಾಟ್ಸ್ ಇದೆ. ಓಕೆ ಫ್ರೆಂಡ್ಸ್, ಸೊ ಇದು 10 ಲೀಟ್ರ್ ಕೆಪಾಸಿಟಿ ಇರುವಂಥ 5 ಸ್ಟಾರ್ ರೇಟಿಂಗ್ ಇರೋ ಒಂದು ವಿ-ಗಾರ್ಡ್ ವಾಟರ್ ಹೀಟರ್. ಸೊ ಇದಕ್ಕೆ ಈ ಥರ ನಾಬ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಫುಲ್ಲು ಮ್ಯಾಕ್ಸಿಮಮ್ಮಿಗೆ ಮಾಡಿದ್ದೀನಿ. ಸೊ ಈಗ ಇದಕ್ಕೆ ಸಪ್ಲೈನ ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ನಾನು ವ್ಯಾಲ್ಯೂಮ್ನ ಫುಲ್ ರೈಸ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಗಿಟ್ಟು ಈಗ ಇದು ಚೆಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ಯಾವುದೇ ಥರ ತೋರಿಸ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಸೊ ಇದಕ್ಕೆ ನಾನೀಗ ಓಪನ್ ಮಾಡಿ ತೋರಿಸ್ತೇನೆ. ಸೊ ನೋಡಿ, ಫಸ್ಟಿಗೆ ಇವೆರಡು ಸ್ಕ್ರೂನ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಸ್ಕ್ರೂ ತಗೊಂಡ್ಮೇಲೆ ಈ ಟೈಪ್ ಓಪನ್ ಆಗುತ್ತೆ. ಸೊ ಇದನ್ನು ನೋಡ್ತಿರ್ಬೋದು, ಇದು ನಮ್ಮ ಮೇನ್ ಕನೆಕ್ಷನ್ ಆಗಿರುತ್ತೆ. ಇದು ಕಾಯಿಲ್ ಕನೆಕ್ಷನ್. ಸೊ ಫಸ್ಟಿಗೆ ನಾವು ಕಾಯಿಲ್ನ ಚೆಕ್ ಮಾಡಬೇಕು, ಇಲ್ಲಾಂದರೆ ನಾನು ಮುಂದಿನ ಪ್ರೊಸೆಸ್ ನಿಮಗೆ ಹೇಳ್ಕೊಡ್ತೇನೆ. ಚೆಕ್ ಮಾಡೋಕ್ಕಿಂತ ಮುಂಚೆ ಸೊ ಫಸ್ಟಿಗೆ ಇದು ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ, ನಾನು ಒಂದು ಕಾಯಿಲ್ನ ವೈರ್ ತಕ್ಕೊಂಡಿದ್ದೀನಿ. ಸೀರೀಸಲ್ಲಿ ಫಸ್ಟ್ ಚೆಕ್ ಮಾಡೋಣ. ಸೊ ಇದು ಕಾಯಿಲ್ ಹೋಗಿದೆ ಫ್ರೆಂಡ್ಸ್. ಸೊ ಇದು ಕಾಯಿಲು ತೋರಿಸ್ತಾ ಇಲ್ಲ, ಇದು ಮೇನ್ ಕಾಯಿಲ್ ತೋರಿಸ್ತಾ ಇಲ್ಲ ನಮಗೆ. ಓಕೆ, ಸೊ ಈಗ ಈ ಕಾಯಿಲ್ ಯಾವ ಥರ ತೆಗೆದು ಫಿಟ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಸೊ ಫಸ್ಟಿಗೆ ನಾನು ಎಲ್ಲ ಕಲೆಕ್ಷನ್ನ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ತುಂಬ ಈಸಿ ಪ್ರೊಸೆಸ್ಸು. ಸೊ ಎರಡೊಂದು ಬೇನ್ಸು, ಇದು ಅರ್ಥಿಂಗಿಗಿದೆ. ಸೊ ಇದು ಕೂಡ ತಗೊಳ್ತೇನೆ. ಸೊ ಈಗ ನಮ್ಮದಿದು ಥರ್ಮೋಸ್ಟೇಟರ್ ಕೂಡ ತಗೊಳ್ತೇನೆ. ಸೊ ನೋಡಿ, ಸೊ ನೋಡಿ ನಮ್ಮ ಕಲೆಕ್ಷನ್ ಎಲ್ಲ ತಗೊಂಡಿದ್ದೀನಿ. ಸೊ ಇದು ಹೇಗೆ ಓಪನ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇದು 12 ನಂಬರ್ ಪಾನರ್ ತೊಗೊಂಡಿದ್ದೀನಿ. ಸೊ ಈ ಥರ ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ತುಂಬ ಈಸಿ ಪ್ರೊಸೆಸ್ಸು. ಸೊ ಈ ಥರ ನಟ್ಗಳು ಓಪನ್ ಮಾಡ್ಕೊಳ್ತೀನಿ. ಸೊ ಯಾವುದೇ ಕಾಯಿಲು ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು ಫ್ರೆಂಡ್ಸ್. ಇದು ತುಂಬ ಈಸಿ ಆಗಿರುತ್ತೆ. ಸೊ ಈ ಥರ ಕಾಯಿಲ್ ಎಲ್ಲ ನಿಮಗೆ 900-950ರಲ್ಲಿ ಸಿಕ್ಬಿಡುತ್ತೆ. ಸೊ ಇದು 2000 ವ್ಯಾಟ್ಸಿಂದು ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಆಗಿದೆ ಕಾಯಿಲ್ ಅಂತ. ಸೊ ಇದು ನೋಡಿ, ಇದೆಲ್ಲ ಕುಂತು ಎಷ್ಟು ಹಾಳಾಗಿದೆ. ಸೊ ಈ ಥರ ನೀವು ಜಾಸ್ತಿ ಉಪ್ಪು ನೀರಲ್ಲಿ ಇದು ಯೂಸ್ ಮಾಡಿದರೆ ಮಾತ್ರ ಈ ಥರ ಆಗಲಿಕ್ಕೆ ಸಾಧ್ಯ. ಸೊ ಎಲ್ಲ ಕಡೆಯಲ್ಲಿ ನೀರು ಇರೋಲ್ಲ. ಸೊ ಜಾಸ್ತಿ ಉಪ್ಪು ನೀರಲ್ಲಿ ಯೂಸ್ ಮಾಡಿದರೆ ಈ ಥರ ಆಗಿ ಇದ್ರ ಮೇಲೆ ಎಲ್ಲ ಉಪ್ಪು ಕುಂತು ಸೊ ನೀರು ಬೀಳಾರ್ದೆ ಇದು ಹೀಟಾಗಿ ಅವಾಗ ಕಾಯಿಲ್ ಹೋಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಎಷ್ಟೊಂದು ಉಪ್ಪು ಹರಡ್ಬಿಟ್ಟಿದೆ. ಸೊ ನಿಮಗೆ ಕಾಣ್ತಿರ್ಬೋದು. ಇದು ಎಲ್ಲ ಈಗ ಹೊರಗಡೆ ತೆಗಿತೇನೆ ನಾನು. ಸೊ ನೋಡಿ, ಇದು ಬೋಲ್ಟ್ಗಳು ಫಸ್ಟಿಗೆ ನಾನು ಈ ಥರ ತಕ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, 4 ಬೋಲ್ಟ್ ನಾನು ತಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಎಷ್ಟು ಉಪ್ಪು ಕುಂತಿದೆ ಅಂತ ಈಗ ನಿಮಗೆ ತೋರಿಸ್ತೇನೆ. ಸೊ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಇಷ್ಟು ಉಪ್ಪು ನಾನು ಯಾವತ್ತೂ ನೋಡಿದ್ದಿಲ್ಲ. ಸೊ ಇದು ನೋಡಿ, ಇದು ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಸೊ ನಾನು ಸಾಕಷ್ಟು ರಿಪೇರಿ ಮಾಡಿದ್ದೀನಿ, ಬಟ್ ಈ ಥರ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದು ನೋಡಿ ಯಾವ ಥರ ಇದೆ ಅಂತ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ಅದು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಾಯಿಲು ಈ ಥರ ಪೀಸ್ ಆಗಿಬಿಟ್ಟಿದೆ. ಸೊ ಇದು ಈ ಥರ ಇರುತ್ತೆ. ಸೊ ಇದೇ ಥರ ಕಾಯಿಲ್ ನಾನು
ಇದಕ್ಕೆ ಫಿಟ್ ಮಾಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಫಿಟ್ ಮಾಡಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ಇದು ಓಲ್ಡ್ ಮಾಡಲ್ ಆಗಿರುತ್ತೆ. ಸೊ ನೋಡಿ, ಇದು ಹಳೆಯದು, ಅದಕ್ಕೋಸ್ಕರ ಸೇಮ್ ಸೈಜ್ ಹಾಕಿದ್ದೀನಿ. ಇದು ಹೀಟ್ ಆದರೆ ಆಫ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ, ಮತ್ತು ತಣ್ಣಗಾದ್ಮೇಲೆ ಮತ್ತೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ನಮ್ಮ ಥರ್ಮಸ್ನ ಹಾಕಿರ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಈ ಥರ ಸ್ಲೀವ್ ಹಾಕಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬ್ಲ್ಯಾಕ್ ಸ್ಲೀವನ್ನ ತೊಗೊಂಡು ಈ ಥರ ಹಾಕ್ಕೊಳ್ಳೋಣ. ಹೀಟ್ ಮಾಡಿದರೆ ಸಾಕು, ಇದು ಗಟ್ಟಿಯಾಗಿ ಫಿಟ್ಟಿಂಗ್ ಆಗ್ತವೆ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹೀಟ್ ಮಾಡಿದರೆ ಸಾಕು, ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗ್ತವೆ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಫಿಟ್ಟಿಂಗ್ ಆಗಿದೆ ಅಂತ ಸೊ ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಸೊ ಇದು ಎಲ್ಲ ಫಿಟ್ಟಿಂಗ್ ಆಗಿದೆ. ಸೊ ಇದಕ್ಕೆ ಬೋಲ್ಟ್ ಹಾಕೋದಷ್ಟೇ ಫ್ರೆಂಡ್ಸ್, ಯಾವ ಕಲೆಕ್ಷನ್ ಎಲ್ಲಿ ಇರುತ್ತೆ ಅಲ್ಲೇ ನೀವು ಕೊಡ್ಬೋದು. ಸೊ ನೋಡಿ, ಇದಕ್ಕೆ ಮೇನ್ ಕನೆಕ್ಷನ್ ಬರೋದು ಇವೆರಡೇ, ಆಮೇಲೆ ಒಂದು ಥರ್ಮಸ್ ಕೂರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದು ನಮ್ಮ ವ್ಯಾಲ್ಯೂಮ್ ಬಟಮ್ ಇರುತ್ತೆ, ಇದಕ್ಕೆ ಫಿಟ್ ಮಾಡ್ತೇನೆ. ಪರ್ಫೆಕ್ಟಾಗಿ ಕುಂತಿದೆ. ಸೊ ನಮ್ಮ ಕವರು ಕ್ಲೀನಾಗಿ ಕುಂತಿದೆ. ಈಗ 2 ಸ್ಕ್ರೂ ಹಾಕ್ಕೊಳ್ಳೋಣ. ಈಗ ರೆಡಿಯಾಗಿದೆ. ಸೊ ಈಗ ಚೆಕ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಫಸ್ಟಿಗೆ ಸೀರೀಸಲ್ಲಿ ಚೆಕ್ ಮಾಡ್ತೇನೆ. ಸೊ ನೀವು ನೋಡುತ್ತಿರ್ಬೋದು, ಇದು ಗ್ಲೋ ಆಗ್ತಾ ಇದೆ. ಸೊ ಈಗ ನಾನು ಡೈರೆಕ್ಟ್ AC ಕರೆಂಟು ಕೊಡ್ತೇನೆ ಇದಕ್ಕೆ. ಈಗ ಡೈರೆಕ್ಟ್ ಕರೆಂಟ್ ಕೊಟ್ಟು ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ನೀರು ಫುಲ್ ಹೀಟಾಗಿ ಬರ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದು 100% ವರ್ಕ್ ಮಾಡ್ತಾ ಇದೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡೋದಕ್ಕೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.